ಬರ್ಬೇಕಾದ್ರೆ ಒಂದ್ 2-3 ಬಟ್ಟೆ ತಗೊಂಡ್ ಬಂದಾಗ ಅವನಿಗೆ ಒಂಥರ ಮುಜುಗರ ಆಗೋದು. ಹನುಮಂತಿಗೆ ಎಲ್ಲ ಗೊತ್ತಿದೆ. ಇಲ್ಲ ಸರ್, ಅವ್ನ್ ಕೊಳಕ ಸ್ನಾನ ಮಾಡಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ತೀನಿ. ಸರ್ ಅವನಿಗೆ ಏ ಮಾವ, ಇಷ್ಟೆಲ್ಲ ಬಟ್ಟೆ ತಗೊಂಡ್ ಬಂದಿರ್ ನೀವು, ಎದಕ್ ರೊಕ್ಕ ಇಷ್ಟೆಲ್ಲ ವೇಸ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದ ಅವ್ನು. ನಮ್ಗೆ ಕೇಳ್ತಿದ್ದ ಅವನು. ಒಂದು ಗೇಮ್ ನಲ್ಲಿ ತಮ್ಗೆ ಕಾಲಿಗೆ ತುಂಬಾ ಫ್ರಾಕ್ಚರ್ ಆಗ್ಬಿಡತ್ತೆ. ಅದೊಂದು ಇನ್ಸಿಡೆಂಟ್ ತುಂಬಾ ನೋವಾಗುವಂತ ಸಂಗತಿ. ಸೊ ಇವತ್ತಿಗೂ ಕೂಡ ಅದು ಆಪರೇಷನ್ ಅದು ಇದು, ನಾನು ಫೋನ್ ಮಾಡಿದಾಗ್ಲೂ ಮೊನ್ನೆ ಆಪರೇಷನ್ ಅದು ಇದು ಅಂತ ಇದ್ರು. ಹೇಗೆ ಸರ್ ನೋಡಿ ಅದು? ಸರ್ ಅದು ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ನಾನು ಮತ್ತೆ ಅನುಷಾ ಅವರು ಜೋಡಿ ಟಾಸ್ಕ್ ಆಗಿ ಆಟ ಆಡ್ತಾ ಇರ್ತೀವಿ. ಯಾಕಂದ್ರೆ ಅದ್ರ ಮಧ್ಯದಲ್ಲಿ ಸುಮಾರು ಅನುಷನ್ಗೂ ನನಗೂ ಇಲ್ಲ, ಸಾರಿ, ಅದ್ರ ಆದ್ಮೇಲೆ ಆಗಿರೋದು ಆಕ್ಚುಲಿ ಅದು. ಅದಕ್ಕಿಂತ ಮುಂಚೆ ನಾನು, ಮಂಜು ಮತ್ತೆ ಭವ್ಯ ಅವರು 3 ಜನ ಒಂದು ಟೀಮ್ ಆಗಿ ಆಟ ಆಡ್ತಾ ಇರ್ಬೇಕಾದ್ರೆ ತ್ರಿವಿಕ್ರಮ ಮತ್ತೆ ಮಂಜು ಬಂದು ನನ್ನ ಕಾಲ್ ಮೇಲೆ ಬೀಳ್ತಾರೆ. ಕಾಲಲ್ಲಿ ಇದು ಮೂಳೆಯಲ್ಲಿ ಬೋನ್ ಫ್ರಾಕ್ಚರ್ ಆಗುತ್ತೆ. ಅವಾಗ ಏನ್ ಹೇಳ್ತಾರೆ ಡಾಕ್ಟರ್, ಏನ್ ಹೇಳ್ತಾರೆ, ಮಿನಿಮಮ್ ನೀವು 3-4 ವಾರ ರೆಸ್ಟ್ ತಗೋಬೇಕು, ಯಾವ್ದು ಗೇಮ್ ಆಡಕ್ ಆಗಲ್ಲ ಅಂತ ಹೇಳ್ತಾರೆ. ನನಗೆ ಏನಪ್ಪಾ ಇದು ಹಿಂಗಾಗ್ಬಿಡ್ತಲ್ಲ, ಯಾಕಂದ್ರೆ ಎಲ್ಲರೂ ಹೊರಗಡೆ ಅವ್ರು ಅನ್ಕೊಂಡಿದ್ದಾರೆ ಡ್ರಮ್ ಬಿದ್ದಿದೆ ಕಾಲ್ ಮೇಲೆ, ಅದಕ್ಕೆ ಈ ತರ ಆಗಿದೆ ಅಂತ. ಆ ಡ್ರಮ್ ಬಿದ್ದಿಲ್ಲ ಸರ್, ಆಕ್ಚುಲಿ ಅಲ್ಲಿ ಬಿದ್ದದ್ದು ಮಂಜು ಮತ್ತೆ ತ್ರಿವಿಕ್ರಮ್ ಬಂದು, ನಾನು ಡ್ರಮ್ ಅಲ್ಲಿ ನೀರು ಹೊರಗಡೆ ಬರ್ಬಾರ್ದು ಅಂತ ಕೈ ಹಿಡ್ಕೊಂಡಾಗ ನಾನು ಅವ್ರು ಬಂದು ನನ್ನ ಕಾಲ್ ಮೇಲೆ ಬೀಳೋ ಸಿಚುವೇಶನ್ ನಾನ್ ಡ್ರಮ್ ನ ಎಳಿತೀನಿ. ಅವಾಗ ಡ್ರಮ್ ಬಂದು ನನ್ ಈ ಕಡೆ ಸೈಡ್ ಅಲ್ಲಿ ಬೀಳುತ್ತೆ, ಬಟ್ ಕಾಲ್ ಮೇಲೆ ಮಂಜು ಮತ್ತೆ ತ್ರಿವಿಕ್ರಮ್ ಬಂದು ತ್ರಿವಿಕ್ರಮ್ ಮಂಜುನ ಎಳ್ಕೊಂಡ್ಬಂದು ಬೀಳ್ತಾರೆ. ಅವಾಗ ತುಂಬಾ ನನಗೆ ಬಿಡಪ್ಪ ಆಗದೆ ಇಲ್ಲ ಆಟ ಆಡಕ್ಕೆ, ಇನ್ನೇನಿದೆ ಡಾಕ್ಟರ್ ಹತ್ರ ಎಲ್ಲ ಹೇಳಿದಾಗ ಮತ್ತೆ ಹೇಳ್ತಾರೆ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ, ನೀವು ಗೇಮ್ಗಳನ್ನ ಯಾವ್ದು ಆಡ್ಬೇಡಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಬೇರೆ ವಿಧಿ ಇಲ್ಲ ಸರ್ ನಮ್ಮ ಮನೆ ಒಳಗಡೆ. ಯಾಕಂದ್ರೆ ಆ ಮನೆ ಉಳ್ಕೋಬೇಕಾದ್ರೆ ನಮ್ಮನ್ನ ನಾವು ತೊಡಸ್ಕೊಳ್ಳೇಬೇಕು. ಅದಾದ್ಮೇಲೆ ನೆಕ್ಸ್ಟ್ ವೀಕ್ಗೆನೆ ಅನುಷಾ ಮತ್ತೆ ನನ್ನ ಜೋಡಿ ಟಾಸ್ಕ್ ಕೊಡ್ತಾರೆ. ಜೋಡಿ ಟಾಸ್ಕ್ ಕೊಟ್ಟ ಮೇಲೆ ನಾನು ಅನುಷಂಗ್ ಹೇಳ್ತೀನಿ, ಅಮ್ಮ ನನ್ನ ಕಡೆಯಿಂದ ಆಡಕ್ ಆಗುತ್ತಲ್ಲೋ ಗೊತ್ತಿಲ್ಲ, ಗೆಲ್ತೀನಿ ಅಂತ ನಾನು ಗ್ಯಾರಂಟಿ ಕೊಡಲ್ಲ, ಬಟ್ ಸೋಲು ಗೆಲುವು ನನ್ನ ಪ್ರಾಮಾಣಿಕತೆ, ನನ್ನ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಆಡ್ತೀನಿ ಅಂತೀನಿ. ಸರ್ ಆ ವಾರ ಹೀಗಾಯ್ತು ಅಂದ್ರೆ ನನಗೆ ಕಿಚ್ಚ ಸರ್ ಚಪ್ಪಾಳೆ ಕೊಡೋ ತರ ಆಗತ್ತೆ, ಇಡೀ ಮನೆಯವರೆಲ್ಲ ಉತ್ತಮ ಕೊಡೋ ತರ ಆಗತ್ತೆ. ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಕಾಲ್ ನೋವು ಇಟ್ಕೊಂಡು ನಾನು ಆತರ ಆಟ ಆಡ್ತೀನಿ ಅಂತ. ಸರ್ ಮನುಷ್ಯನ್ಗೆ ಏನೇ ಆದ್ರೂ ಕೂಡ ನಾನು ಮುನ್ನುಗ್ತೀನಿ, ನಾನು ಗೆಲ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡ್ರೆ ಸರ್ 100% ಸಕ್ಸಸ್ ಸಿಗುತ್ತೆ ಸರ್. ಅದಕ್ಕೆ ಉದಾಹರಣೆ ಬಿಗ್ ಬಾಸ್ ಮನೇಲಿ ಆಗಿರುವಂತ ಘಟನೆಗಳು ಸರ್. ಮತ್ತೆ ಇಡೀ ನಮ್ಮ ದೇಶಾದ್ಯಂತ ಓಡಾಡ್ತಾ ಇರುವಂತ ಒಂದು ಮಾತು ಅಂತಂದ್ರೆ, ಗೋಲ್ಡ್ ಸುರೇಶ್ ಅವರು ಮೈ ಮೇಲೆನೆ 2 ಕೋಟಿ ಒಡವೆ ಹಾಕೊಂಡಿದ್ದಾರೆ ಗುರು. ಅವರಿಗೆ ಬಿಗ್ ಬಾಸ್ ಹೋಗುವಂತ ಅವಶ್ಯಕತೆ ಇತ್ತಾ? 50 ಲಕ್ಷ ರೂಪಾಯಿ ಅಥವಾ ಟ್ರೋಫಿ ಅವಶ್ಯಕತೆ ಇತ್ತಾ? ಯಾಕೆಂದ್ರೆ ಇಲ್ಲಿ 50 ಲಕ್ಷ ರೂಪಾಯಿ ಬರೀ ಒಂದು ವಾರದಲ್ಲಿ ದುಡಿದು ಬಿಸಾಕ್ಬಹುದು, ಅವರು ಅಷ್ಟು ಕೆಪಾಸಿಟಿ ಇದೆ. ಸೊ 2 ಕೋಟಿ ಮೈ ಮೇಲೆ ಹಾಕೊಂಡು ಓಡಾಡುವಂತ ಮನುಷ್ಯ 50 ಲಕ್ಷ ರೂಪಾಯಿಗೆ ಅಲ್ಲಿ ಯಾರ ಹತ್ರನೋ ಮಾತು ಕೇಳ್ಕೊಂಡು, ಅವರ ಒಂದು ಅಂದ್ರೆ ಅವರಿಗೆ ಕೆಟ್ಟದಾಗೂ ಮಾತಾಡಿರುವಂತದ್ದು ಇದೆ, ಒಳ್ಳೇದಾಗ ಮಾತಾಡಿರುವಂತದ್ದು ಇದೆ. ಸೊ ಅವ್ರ ಮಧ್ಯದಲ್ಲಿ ಆಟ ಆಡುವಂತದ್ದು ಇತ್ತ? ಸರ್ ಇಲ್ಲಿ ದುಡ್ಡು ಮುಖ್ಯ ಅನ್ನೋದಕ್ಕಿಂತ ಆ ಕಿರೀಟ ಇದೆಯಲ್ಲ ಅದು ಬಹಳ ಮುಖ್ಯ ಸರ್. ಸರ್ ಹೇಗಾಗತ್ತೆ ಅಂದ್ರೆ, ಒಂದು ರಾಜ್ಯಕ್ಕೆ ಒಬ್ಬ ಮಹಾರಾಜನಿಗೆ ಆಸ್ಥಾನದಲ್ಲಿ ಏನೆಲ್ಲ ಇರ್ತದೆ, ಬಟ್ ಆ ಕಿರೀಟಕ್ಕೆ ಎಷ್ಟು ವ್ಯಾಲ್ಯೂ ಇರ್ತದೆ? ಕಿರೀಟಕ್ಕೆ ಬಹುಮುಖ್ಯ ಪಾತ್ರ ಇರ್ತದೆ. ಎಕ್ಸಾಂಪಲ್ ಕೊಡ್ತೀನಿ, ಒಂದು ಮಹಾರಾಜನಿಗೆ ಒಂದು 3-4 ಜನ ಮಕ್ಳು ಇರ್ತಾರೆ, ಗಂಡು ಮಕ್ಕಳು. ಅದ್ರಲ್ಲಿ ಮಹಾರಾಜ ತಲೆ ಕೆಡ್ಸ್ಕೊಂಡಿರ್ತಾನೆ, ಯಾರಿಗೆ ನಾನು ಪಟ್ಟ ಕಿರೀಟ ಕೊಡ್ಬೇಕು ಅಂತ ಹೇಳಿ. ಯಾರ್ 4 ಜನದಲ್ಲಿ ಯಾರು ಒಳ್ಳೆ ಪರ್ಫಾರ್ಮರ್ ಆಗಿರ್ತಾನೆ, ಯಾರನ್ನ ಟೀಮ್ ಲೀಡ್ ಮಾಡ್ತಾನೆ, ಯಾವ ಇಡೀ ಸೈನ್ಯನ ಇಡೀ ರಾಜ್ಯನ ಮುನ್ನಡ್ಸ್ಕೊಂಡು ಹೋಗ್ತಾನೆ ಅನ್ನೋನಿಗೆ ಮಾತ್ರ ತಾನೆ ಕಿರೀಟ ಪಟ್ಟ ಸಿಗೋದು. ಅದೇ ತರ ಸರ್ ನನಗೂ ಕೂಡ ಬಿಗ್ ಬಾಸ್ ಕಿರೀಟ ಬೇಕಿತ್ತು, ಅದಕ್ಕೋಸ್ಕರ ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಸರ್. ಹಂಗ ಹೋದಂತ ಗೋಲ್ಡ್ ಸುರೇಶ್ ಅವ್ರ, ಅದೇ ನಾನು ಆಗ್ಲೇ ಎಗೈನ್ ಅಲ್ಲಿಗೆ ಬರ್ತೀನಿ, ಹಂಗ ಹೋದಂತ ಗೋಲ್ಡ್ ಸುರೇಶ್ ಅವ್ರ ಅಷ್ಟು ಒಂದು ಕಿರೀಟ ಅಂತಕ್ಕಂಥದಕ್ಕೆ ಅಷ್ಟು ಮಹತ್ವ ಇದೆ ಬಿಡಿ. ಸೊ ಹಂಗ ಹೋದಂತವ್ರು ಊಹಾಪೋಹಗಳ ಮಾತು ಅಂದದು ಬಿಗ್ ಬಾಸ್ ಟೀಮ್ ಕಡೆಯಿಂದ ಯಾವ್ದು ಬರ್ಲಿಲ್ವಾ? ಇಲ್ಲ ಇಲ್ಲಿ ಏನು ಸಮಸ್ಯೆ ಆಗಿಲ್ಲಪ್ಪ ಅಂತಂದು ಯಾವ್ದು ಹೇಳಿಲ್ವಾ? ಇಮ್ಮಿಡಿಯೇಟ್ಲಿ ಗೋಲ್ಡ್ ಸುರೇಶ್ ಅವರೇ ನೀವು ಹೊರಗಡೆ ಹೋಗ್ಬೇಕು ಸರ್ ಬಂತು ಇನ್ಫಾರ್ಮೇಶನ್ ಬಂದಾಗಲೇ ನಾನು ಹೊರಗಡೆ ಬಂದಿದ್ದೆ ಸರ್. ಅಲ್ಲ ಅವ್ರು ಹೇಳಿಲ್ವಾ ಅಂತ? ಇಲ್ಲ ಇಲ್ಲ, ತಂದೆಯವ್ರದ್ದು ಆಗಿರೋದು ಇವ್ರು ಊಹಾಪೋಹ ಕಟ್ಕೊಂಡಿರೋದು ಅಷ್ಟೇ. ಅದು ನನ್ನ ಸ್ನೇಹಿತರುಗಳಂತ ಹೇಳಿದ್ನಲ್ಲ, ಸ್ನೇಹಿತರುಗಳು ಮಾಡಿರುವಂತ ಊಹಾಪೋಹಗಳು ಇವೆಲ್ಲವೂ ಕೂಡ. ಅದ್ರ ಬಗ್ಗೆ ಎಲ್ಲ ನಾನು ತಲೆನೋ ಕೆಡ್ಸ್ಕೊಳ್ಳೋದು ಸರ್. ಬಿಗ್ ಬಾಸ್ಗೆ ಇವತ್ತು ನನಗೆ ಅವತ್ತು ಹೇಗೆ ರೆಸ್ಪೆಕ್ಟ್ ಇತ್ತು ಅದೇ ರೆಸ್ಪೆಕ್ಟ್, ಅದೇ ಗೌರವಕ್ಕೆ ನಾನು ಹಾಗೆ ಇರ್ತೀನಿ ಸರ್. ನನ್ನ ಮನೆ ಸರ್, ಅದು ಸ್ವಂತ ಮನೆ. ನಾನು ಹೇಗಿದ್ದೀನೋ ಹಾಗೆ ನನ್ಗೆ ಬಿಗ್ ಬಾಸ್ ಮನೆನೂ ಕೂಡ ಸ್ವಂತ ಮನೆ. ನಾನು ಪ್ರತಿ ಇದ್ರಲ್ಲಿ ಹೇಳ್ತೀನಿ, ಬಿಗ್ ಬಾಸ್ ನಮ್ಗೆ ದೇವರಾದ್ರೆ ಸುದೀಪ್ ಸರ್ ಗಾಡ್ ಫಾದರ್ ಇದ್ದಂಗೆ ಅಂತ.
ಆ ತರ ಸರ್ ಬಿಗ್ ಬಾಸ್ ಯಾವತ್ತೂ ನನಗೊಂದು ದೇವರೇ ಸರ್. ದೇವ್ರ ರೂಪದಲ್ಲಿ ಅವ್ರನ್ನ ನೋಡ್ತೀವಿ. ಅವ್ರು ಯಾವ್ದೇ ತರದ ಒಂದು ಆಕಾರ ಇಲ್ಲ. ಹ್ಮ್ ಅವ್ರು ಯಾವ್ದೋ ಒಂದು ಈ ರೂಪ ಕೊಡ್ಬೋದು ನಾವು ಬಿಗ್ ಬಾಸ್ಗೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಬರೋದು ಒಂದೇ ಒಂದು ಧ್ವನಿ. ಆ ಧ್ವನಿನೇ ನಮ್ಗೆಲ್ಲವನ್ನೂ ಧೈರ್ಯ ಹೇಳ್ತಾ ಇತ್ತು. ಹೌದು. ಮತ್ತೆ ನನಗೆ ಆ ಮನೇಲಿದ್ದ ನಾನು ಏನ್ ಮಾಡ್ಬೇಕಾಗಿತ್ತು ಅದರ ಬಹುಮುಖ್ಯ ಪಾತ್ರ ಇಲ್ಲೂ ಇತ್ತು ಸರ್ ನನಗೆ. ಅದಕ್ಕೆ ಹೊರಗಡೆ ಬರ್ಬೇಕಾಯ್ತು, ಬಂದಿದ್ದೀನಿ ಸರ್. ಓಕೆ. ಯಾಕಂದ್ರೆ ನನ್ನನ್ನ ನಂಬ್ಕೊಂಡು ಇಲ್ಲೂ ಸುಮಾರು ಫ್ಯಾಮಿಲಿಗಳು ಕೆಲಸ ಮಾಡ್ತಾ ಇದಾವೆ. ಎಸ್. ಅವ್ರಿಗೂ ಯಾವ್ದೇ ತರದ ತೊಂದರೆಗಳಾಗ್ಬಾರ್ದು, ನನ್ನ ಕೆಲ್ಸಕ್ಕೆ ಯಾವ್ದೇ ತರ ತೊಂದರೆಗಳಾಗ್ಬಾರ್ದು. ಇಷ್ಟು ವರ್ಷ ನಾನೊಂದು ಸಂಸ್ಥೆ ಕಟ್ಟಿದ್ದೀನಿ, ಈ ಸಂಸ್ಥೆಗೂ ಏನು ತೊಂದರೆ ಆಗ್ಬಾರ್ದು, ಸಂಸ್ಥೆ ನಂಬ್ಕೊಂಡ್ರು ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ ಸರ್. ಮುಂದಿನ ದಿನಗಳು ಇನ್ನೂ ಅವಕಾಶಗಳಿದಾವೆ, ನೋಡೋಣ ಸರ್. ಎಸ್, ಇನ್ನು ನಿಮ್ಮ ಅಳಿಯನ ವಿಚಾರಕ್ಕೆ ಬಂದ್ಬಿಡೋಣ. ಹನುಮಂತ್ ಅವ್ರ ವಿಚಾರಕ್ಕೆ. ಹನುಮಂತ್ ಅವ್ರು ಬರ್ತಾರೆ, ಬಂದಾದ್ಮೇಲೆ ಇಮಿಡಿಯೇಟ್ಲಿ ಇವನ್ ಸ್ನಾನ ಮಾಡಲ್ಲ, ಕೊಳಕ, ಪೆದ್ದ, ಮುಗ್ದ, ಏನು ಗಳಿಗೆ ಸಿದ್ಧ ಒಳಗೆ ಮಾಡ್ದ ಅನ್ನೋಂಥವ್ನು ಅಂತ ಕೆಲವು ಅಲ್ಲೇ ಮನೇಲಿ ಇರ್ತಕ್ಕಂಥವ್ರೇನೆ ಮಾತಾಡ್ತಾರೆ ಹನುಮಂತ ಬಗ್ಗೆ. ಸ್ನಾನನೇ ಮಾಡಲ್ಲ. ಮತ್ತೆ 3 ಸರಿ ಫಾರಿನ್ ಟ್ರಿಪ್ ಹೋಗಿ ಬಂದಿರೋಂಥವ್ನಿಗೆ ಟಾಯ್ಲೆಟ್ ಯಾವ್ದು ಅಂತ ಗೊತ್ತಾಗಲ್ಲ. ಒಬ್ರು ಇಂಡಿಯನ್ ಟಾಯ್ಲೆಟ್ ಯಾವ್ದು, ವೆಸ್ಟರ್ನ್ ಟಾಯ್ಲೆಟ್ ಯಾವ್ದು ಅಂತ ಇಲ್ಲಿ ಹೊರಗಡೆಗೆ ಬರುತ್ತೆ ಟಾಕ್ಸ್. ತುಂಬಾ ಹರಿದಾಡುತ್ತೆ. ಮುಗ್ದ ಏನಲ್ಲ, ಅವನು ಎವಿ ಬ್ರಿಲಿಯಂಟ್, ಡವ್ ಮಾಡ್ತಾವನೆ ಅಂತ. ಒಳಗಡೆಗೆ ಈ ತರ ಗಳಿಗೆ ಸಿದ್ಧ ಒಳಗೆ ಮಾಡ್ದ ಅನ್ನೋಂಥವ್ನು ಹಾಗೆ ಹೇಗೆ ಅಂತ ಬರುತ್ತೆ ಸರ್. ಅವ್ರು ಒಳಗಡೆ ಇದ್ದವ್ರು ಕೊಟ್ಟಿರುವಂತ ಬಿರುದುಗಳವೆಲ್ಲವೂ ಕೂಡ, ಅವನು 2-3 ಸಲ ಫಾರಿನ್ ಹೋದ್ರು ಕೂಡ ಸರ್, ಹಳ್ಳಿಯ ವಾತಾವರಣ, ಹಳ್ಳಿದೇ ಒಂದು ವಾತಾವರಣನೇ ಬೇರೆ ತರ ಇರ್ತದೆ. ಸಿಟಿಗೆ ಬಂದಾಗ ಸಿಟಿ ವಾತಾವರಣನೇ ಬೇರೆ ತರ ಇರ್ತದೆ. ಇವಾಗ ನಾವೆಲ್ಲ ಹೇಗಂದ್ರೆ ಹಳ್ಳಿ ಬಿಟ್ಟು ಸಿಟಿಗೆ ಬಂದು ಆಲ್ರೆಡಿ ನಾವು 14 ವರ್ಷ ಇಲ್ಲೇ ಸೆಟ್ಲ್ ಆಗಿದ್ದು, ನಮಗೆ ಪ್ರತಿಯೊಂದನ್ನು ಗೊತ್ತು. ಅವ್ನು ಇವತ್ತು ಕೂಡ ಫಾರಿನ್ ಹೋದ್ರಾಗ್ಲಿ, ಎಷ್ಟೇ ಶೋಗಳು ಮಾಡಿದ್ರು ಕೂಡ ಆಗ್ಲಿ, ಅವ್ನು ವಾಪಸ್ ಹಳ್ಳಿಯಲ್ಲೇ ಹೋಗಿ ಜೀವನ ಮಾಡ್ತಾನೆ. ಬೆಂಗಳೂರಲ್ಲಿ ಇಲ್ಲ, ಅವ್ನು ಯಾವುದೇ ತರದ್ದು ಬೆಂಗಳೂರಲ್ಲಿ ಅವ್ನು ವಾಸಸ್ಥಳ ಇಲ್ಲ. ಅದು ಒಂಥರ ಕಾಮಿಡಿ ಅನ್ಸುತ್ತೆ. ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ನಾವು ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಹೇಗೆ ಕೂತಿರ್ತೀವೋ ಅದೇ ತರ ವೆಸ್ಟರ್ನ್ ಟಾಯ್ಲೆಟ್ ಕೂತ್ಕೋತಾನೆ ಅವನು ಇವತ್ತಿಗೂ. ಯಾಕಂದ್ರೆ ಅವ್ನು ತುಂಬಾ ಓಪನ್ ಆಗಿ ಮಾತಾಡ್ತಾನೆ, ಯಾವ್ದನ್ನು ಮುಚ್ಚಿಟ್ಕೊಳ್ಳಲ್ಲ ಅವನು. ಮನ್ಸಲ್ಲಿ ಒಂದು ಹೊರಗೊಂದು ಕೆಲಸ ಮಾಡೋದೇ ಇಲ್ಲ ಹನುಮಂತು. ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಹೊರಗಡೆ ಬಂದ್ಮೇಲೆ ನಾನು ಸುಮಾರು ಎಪಿಸೋಡ್ ನನಗೆ ನನ್ನನ್ನ ಬಿಟ್ಟು ಈಗ ನಡೀತಾರ ಒಂದು ಎಪಿಸೋಡ್ ಒಂದ್ 2-3 ಎಪಿಸೋಡ್ ನೋಡಿದಾಗ ನನಗೆ ಅನ್ಸಿದೆ. ಯಾಕಂದ್ರೆ ಹನುಮಂತು ಹೇಗಿದ್ದಾನೆ ಹಾಗೆ ಇದ್ದಾನೆ. ಬೇರೆಯವರೆಲ್ಲ ತುಂಬಾ ತರ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲೋ ಒಂದ್ ಕಡೆ ಇರೋ ಸತ್ಯ ಹೇಳಿದ ತಕ್ಷಣ ಜನಗಳು ಅದನ್ನ ಸ್ವೀಕಾರ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಡುತ್ತಾರೆ ಅಂತ ಅನ್ಸುತ್ತೆ ಸರ್ ನನಗೆ. ಆಕ್ಚುಲಿ ಏನಿದೆ ಅದನ್ನ ಹೇಳಿದ್ರೆ ಅದನ್ನ ಬೇಗ ಒಪ್ಕೊಂತಾರಲ್ಲ, ಅಲ್ಲಿ ಏನು ಇರಲ್ಲ ಸರ್, ಸತ್ಯವಾಗಿರ್ತದೆ. ಅದನ್ನ ಸುಳ್ಳಕ್ಕೆ ಸುಣ್ಣ ಬಣ್ಣ ಆಮೇಲೆ ಇನ್ನೊಂದೇನೋ ಪಟ್ಟಿ ಕಟ್ಕೊಂಡು ನಾವ್ ಹೇಳಿದ್ರೆ ಅದು ಸತ್ಯ ಅನಿಸ್ಬಿಡುತ್ತೆ. ಅದ್ ಯಾವತ್ತೂ ಸತ್ಯ ಅಲ್ಲ ಸರ್. ಸತ್ಯ ಯಾವತ್ತು ಸತ್ಯನೇ ಸರ್. ಸತ್ಯ ಹೇಳಿದಿನ ತುಂಬಾ ಚೆನ್ನಾಗಿ ಜನ ಒಪ್ಕೊಬೇಕು ಸರ್. ಅವನಲ್ಲಿರುವಂತ ಮುಗ್ಧತೆ, ಎಷ್ಟು ಮುಗ್ಧತೆ ಇದೆ ಅಂತ ನಾನು ಅವಾಗಲೇ ಹೇಳ್ತಾ ಇದ್ದೆ. ಏನು ಹೇಳಕ್ಕಾಗಲ್ಲ ಸರ್, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಎಲ್ರು ಅನ್ಕೊಂತಾರೆ, ಹನುಮಂತು ಹಂಗಲ್ಲ ರೀ, ಹನುಮಂತು ಇರೋದು ಡ್ರಾಮಾ ಮಾಡ್ಕೊಂಡಿದ್ದಾನೆ, ಹನುಮಂತಿಗೆಲ್ಲ ಗೊತ್ತಿದೆ. ಇಲ್ಲ ಸರ್, ಅವ್ನ್ ಕೊಳಕ ಸ್ನಾನ ಮಾಡಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ತೀನಿ ಸರ್. ಅವನಿಗೆ ಬರ್ಬೇಕಾದ್ರೆ ಅವ್ನು ಹೇಳ್ತಿದ್ದ, ಏ ಮಾವ ಇಷ್ಟೆಲ್ಲ ಬಟ್ಟೆ ತಗೊಂಡ್ಬಂದಿರ್ ನೀವು, ಎದಕ್ ರೊಕ್ಕ ಇಷ್ಟೆಲ್ಲ ವೇಸ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದ. ಅವ್ನು ನಮ್ಗೆ ಕೇಳ್ತಿದ್ದ. ಅವ್ನು ಬರ್ಬೇಕಾದ್ರೆ 2-3 ಬಟ್ಟೆ ತಗೊಂಡ್ಬಂದಾಗ ಅವನಿಗೆ ಒಂಥರ ಮುಜುಗರ ಆಗೋದು. ದಿನ ವಾಶ್ ಮಾಡ್ಬೇಕು, ದಿನ ಹಾಕೋಬೇಕಲ್ಲ ಅಂತ ಈ ತರ. ಅಲ್ಲೇ ವಾಶ್ ಮಾಡೋದಕ್ಕೆಲ್ಲ ನೀವು ಅಲ್ಲೇ ಮಾಡ್ಕೋತಾ ಇದ್ವಿ. ಇಲ್ಲ ನಾವು ಮನೆಗೆ ಹೋಗಿ ಕಳಿಸ್ತಾ ಇದ್ವಿ. ಹೌದು, ಅಲ್ಲೇ ಮಾಡ್ಕೋಬೇಕಾದ್ರು, ಅಲ್ಲೇ ಮಾಡ್ಕೋಬೇಕು ನಾವೆಲ್ಲ ವಾಶ್ಗಳನ್ನು. ಆತರ ಇದ್ದಾಗ ನಮ್ಗೆ ಏನಾಗೋದು, ಅವನಿಗೆ ಅದು ಮುಜುಗರ ಆಗ್ತಿತ್ತು. ಅವಾಗ ಸುದೀಪ್ ಸರ್ ಒಂದ್ಸಲ ಕೇಳಿದಾಗ, ನನ್ಗೆ ಈ ತರ ಬಟ್ಟೆ ಇಲ್ಲ ಸರ್, ಅದಕ್ಕೆ ನಾನು ಸ್ನಾನ ಮಾಡಲ್ಲ ಅಂತಾಗ ಸುದೀಪ್ ಸರ್ ಬಟ್ಟೆ ಕಳಿಸ್ಕೊಡ್ತಾರೆ. ಅವಾಗ ಅವ್ನು ಪ್ರತಿದಿನ ಸ್ನಾನ ಮಾಡಕ್ ಪ್ರಾರಂಭ ಮಾಡ್ತಾನೆ. ಆಮೇಲೆ ಒಂದ್ಸಲ ನಾನು ಬರೋಕ್ಕಿಂತ ಮುಂಚಿನ ವಾರ ಬಟ್ಟೆ ತುಂಬಾ ಕಲೆಕ್ಟ್ ಮಾಡಿರ್ತಾನೆ, ವಾಶ್ ಮಾಡ್ಬೇಕು ಅಂತ ಹೇಳ್ತಾನೆ. ನಾವು ನಮ್ಮ ಇದ್ರಲ್ಲಿ ನಾವು ಮಾತಾಡ್ಕೊಂಡು ಹೋದಾಗ, ಮಾವ ನಾನು ಬಟ್ಟೆ ವಾಶ್ ಮಾಡೋಕೆ ನಾನು ಹೋಗ್ತೀನಿ ಅಂದ್ರೆ, ಕೊಂಡ್ರಲ್ಲಿ ನಾವು ಮಾತಾಡೋಣ ಸುಮ್ಕೊಂಡ್ರೆ ಅಂತ ಕುಂಡ್ರಿಸ್ತಿರ್ತೀನಿ ಅವ್ನಿಗೆ. ಕೊನೆಗೆ ಅವ್ನಿಗೆ ಬಟ್ಟೆ ಖಾಲಿ ಆಗಬೇಕಾದ್ರೆ ಅವ್ನಿಗೆ ಹೇಳ್ತೀನಿ, ಬಟ್ಟೆ ಕಳಿಸು, ನಾನು ಮನೆಗೆ ಕಳಿಸ್ಬಿಟ್ಟು ವಾಶ್ ಮಾಡಿ ತರಿಸ್ತೀನಿ ಅಂತ. ಬೇಡ ಬಿಡು ಮಾವ, ಯಾಕೆ ಸುಮ್ನೆ ಪಾಪ ಮನೆಯವ್ರಿಗೆ ತೊಂದರೆ ಕೊಡ್ತೀಯ ನೀನು, ಕೊಡು ಅಂತ ಹೇಳ್ತೀನಿ. ಬಟ್ಟೆ ಕೊಡ್ತಾನೆ. ಬಟ್ಟೆ ಮನೆಗೆ ಕಳಿಸಿ ನಾನು ಹೊರಗಡೆ ಬಂದ್ಮೇಲೆ ಆ ಬಟ್ಟೆ ನಾವು ವಾಪಸ್ ಮನೆ ಒಳಗಡೆ ಕಳ್ಸಿದ್ದೆ. ಆ ತರದ ಒಂದು ಸಿಚುವೇಶನ್. ಬಟ್ಟೆ ಅವನಿಗೆ ಕಮ್ಮಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅವ್ನು ಸ್ನಾನ ಮಾಡ್ತಿರ್ಲಿಲ್ಲ. ಬಿಟ್ರೆ ಅವನೆಲ್ಲೋ ಕೊಳಕ, ಅವ್ನು ಸ್ನಾನನೇ ಮಾಡಲ್ಲ, ಗಲೀಜು ಅನ್ನೋಂಗೆಲ್ಲೂ ಇರ್ಲಿಲ್ಲ ಸರ್. ಓಕೆ, ಇದು ಒಂದು ಇದೆ ನೋಡಿ, ಬಟ್ಟೆ ವಿಚಾರದನ್ನು ಕೂಡ 3-4 ಶೋರ್ಗಳಲ್ಲಿ ಆಟ ಆಡ್ಕೊಂಡು ಬಂದಿರ್ತಕ್ಕಂಥ ಹನುಮಂತು ಹತ್ರನ ಬಟ್ಟೆ ತಗೊಳ್ಳೋಷ್ಟು ದುಡ್ಡಿರ್ಲಿಲ್ವಾ, ಅಥವಾ ಅಷ್ಟು ಕಂಜೂಸ ಅಂತಕ್ಕಂಥ ಜನರ ಅಭಿಪ್ರಾಯ. ಕಂಜೂಸ್ ಅಲ್ಲ ಸರ್. ಇವಾಗ ನಮ್ಗೆಲ್ಲ ಹೇಗಾಗತ್ತೆ ಅಂದ್ರೆ, ದಿನ ಒಂದೊಂದು ಬಟ್ಟೆ ಹಾಕ್ತಿವಿ, ದಿನ ಒಂದೊಂದು ಶರ್ಟ್ ಹಾಕ್ಬೇಕಂತ ನಮ್ಗೆ ಆಸೆ ಇರ್ತದೆ.
ಎಲ್ರಿಗೂ ಅದೇ ತರ ಇರ್ಬೇಕಂತ ಏನಿಲ್ಲ ಸರ್. ಹ್ಮ್ 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 ನಾನು ಹೇಳ್ದೆ, ಅವ್ನು ಹೇಳೋದು, ನಾನು ಇಷ್ಟು ಬಟ್ಟೆ ನನ್ನ ಜೀವನನೇ ಕಳ್ದ್ಬಿಡ್ತೀನಿ ಅಂತ ಹನುಮಂತವ್ರು. ಅಲ್ಲಿ ನಮ್ಮ ಮಂಜು ಅವ್ರನ್ನೆಲ್ಲ ನೋಡ್ಬಿಟ್ರೆ ಆ ಎಲ್ಲ ಅಂಡರ್ವೇರು ಅವು ಇವು ಎಲ್ಲ ಒಂದಲ್ಲ 20, 30, 40 ತಂದ್ಬಿಟ್ರು. ಹ್ಮ್ ಹನುಮಂತ ಎಲ್ಲ ಹೇಗಂದ್ರೆ 2-3ರಲ್ಲಿ ತಗೊಂಬಂದನ್ ಪಾಪ ಅವನು. ಅವ್ರಿಗೆಲ್ಲ ಯಾಕೆ ದುಡ್ಡು ಹಾಕ್ಬೇಕು, ಅಂಡರ್ವೇರ್ ಮೇಲೆ ದುಡ್ಡು ವೇಸ್ಟ್ ಮಾಡ್ಬೇಕು, ಹ್ಮ್ ದುಡ್ಡು ಯಾಕೆ ಖರ್ಚು ಮಾಡ್ತೀರಾ, ಯಾರು ನೋಡ್ತಾರ ಅದನ್ನ ಅನ್ನೋ ತರ ನಮ್ಮ ಅಳಿಯ. ಅವ್ನು ಹೇಳೋದ್ ತಪ್ಪಲ್ಲ ಸರ್, ಅವ್ನು ಹೇಳೋದ್ ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ. ಖಂಡಿತವಾಗಿ ಇಲ್ಲ. ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ ಅದ್ರ ಮೇಲೆ, ಯಾರು ನೋಡಲ್ವಲ್ಲ. ಯಾರು ನೋಡಲ್ಲ, ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ, ಓಕೆ ಅದೇ ದುಡ್ಡನ್ನ ತಿನ್ನೋಣ ಬಿಡ್ರಿ. ತಿನ್ನೋಣ. ಹ್ಮ್ ಆತರ ಅಷ್ಟೇ, ಕಂಜೂಸ್ ಏನಿಲ್ಲ ಸರ್ ನಮ್ಮಳಿ. ಏನಿಲ್ಲ ಅಂದ್ರೆ ಎಲ್ಲಿ ದುಡ್ಡನ್ನ ವೇಸ್ಟ್ ಮಾಡ್ಬೇಕು ಅಲ್ಲಿ ಅಲ್ಲಿ ಮಾಡ್ತಾನೆ, ಎಲ್ಲಿ ಮಾಡಲ್ಲ ಅದು ಸುಮ್ಮನೆ ಅನ್ನೆಸೆಸಿಟಿ ಬೇಡ ಅಂತ ಬಿಡ್ತಾನೆ. ಇನ್ನು ರಜತ್ ಮತ್ತೆ ಶೋಭಾ ಶೆಟ್ಟಿ ಅನ್ನೋ ಇಬ್ರು ಕ್ಯಾರೆಕ್ಟರ್ ಬರ್ತಾರೆ ಬಿಗ್ ಬಾಸ್ ಒಳಗಡೆ. ಬರ್ಬೇಕಾದ್ರೆ ಆ ಶೋಭಾ ಶೆಟ್ಟಿ ಅವ್ರಿಗೆ ಇದ್ದಂತ ಒಂದು ವೈಬ್ ಇತ್ತು ನೋಡಿ, ಪಕ್ಕ ಅವರು ಯಮನೆ ಗೆಲ್ಲೋದು ಅಂತ ಇಡೀ ಕರ್ನಾಟಕ ಮಾತಾಡ್ಕೊಳ್ಳೋ ತರದಲ್ಲಿ ಮಾಡಾಕ್ಬಿಟ್ರು ಯಮ್ಮ. ಏನ್ ಮಂಜುಗೆ ಅವಾಜು, ಉಗ್ರ ಮಂಜುಗೆನೆ ಅದು ಇದು ಎಲ್ಲ ಫುಲ್ಲು ಬೇರೆ ತರ ಕ್ರಿಯೇಟ್ ಆಗೋಗ್ಬಿಡುತ್ತೆ ಇಬ್ರ ಮೇಲೂ. ಆ ರಜತ್ ಇನ್ನೂ ಸ್ವಲ್ಪ ಸೈಲೆಂಟ್ ಆಗಿದ್ರು ಆಗ, ಫಸ್ಟ್ ಬಂದು 1-2 days 1 week ವರ್ಗು ಸೈಲೆಂಟ್ ಆಗೇ ಇದ್ರು. ಈ ಅಮ್ಮನ್ ತಗೋ ನನ್ ಮಗಂದಾಗೆ ಇದನ್ ಮಾಡಾಕ್ಬಿಟ್ರು. ಅದ್ ಏನಾಯ್ತು, ಅಲ್ಲೊಂದು ಗೇಮ್ ಅಲ್ಲಿ ಪಾಪ ಬಿದ್ರು, ಓಕೆ ಅವನು ಸ್ವಲ್ಪ ಎಫೆಕ್ಟ್ ಆಯ್ತು ಅವತ್ತು, ವೀಕ್ಷಕರಿಗೂ ಕೂಡ ಗೊತ್ತಾಯ್ತು. ಆದ್ರೆ ಅಲ್ಲಿಂದ ಎಂಬ ಟೋಟಲಿ ಲಿಟರ್ಲಿ ಡೌನ್ ಆಗಿ ಹೋಗ್ಬಿಡ್ತಾರೆ ಇಮಿಡಿಯೇಟ್ಲಿ. ಸರ್ ಅವ್ರಿಗೆ ಆ ಚಾರ್ಮಿ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಅವರು ತುಂಬಾ ಕುಗ್ತಾ ಬಂದ್ರು. ಅದ್ರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಮನೆಯವರೆಲ್ಲ ಸೇರಿ ಅವ್ರಿಗೆ ಕಳಪೆ ಕೊಡ್ತಾರೆ. ಆ ಕಳಪೆಯಿಂದ ಜೈಲ್ಗೂ ಹೋಗ್ತಾರೆ ಪಾಪ. ಆ ಜೈಲ್ಗೆ ಹೋದಾಗ ಅವ್ರಿಗೆ ಆ ಒಂದು ಸಿಚುವೇಶನ್ ಅಲ್ಲಿ ಅವ್ರಿಗಿರುವಂತ ಆರೋಗ್ಯದ ಸಮಸ್ಯೆ ತುಂಬಾ ವಿಪರೀತ ಆಗ್ಬಿಡ್ತು. ಅದಕ್ಕೋಸ್ಕರ ಅವ್ರು ನಿರ್ಧಾರ ಮಾಡಿ ಹೊರಗಡೆ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿ ಹೊರಗಡೆ ಬಂದ್ರು ಅವರು. ನಮಗೂ ಇದ್ದದ್ದು ಆ ಚಾರ್ಮ್ ಇತ್ತು. ಬಂದಾಗ ನೋಡಿದಾಗ ಶೋಭಾ ನನಗೆ ತುಂಬಾ ಚೆನ್ನಾಗಿ ಒಳ್ಳೆ ಮಾವ 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 ಅನ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಎಲ್ಲ ಒಂದ್ ಕಡೆ ಅವ್ರು ಹೊರಗಡೆ ಬಂದ ನಮಗೂ ಬೇಜಾರಾಗಿದ್ದು ಉಂಟು, ಇನ್ನ ಇರ್ಬೇಕಾಗಿತ್ತು, ಯಾಕೆ ಇಷ್ಟು ಬೇಗ ಹೋದ್ರು ಶೋಭಾ, ಯಾಕೆ ಈ ತರ ನಿರ್ಧಾರ ತಗೊಂಡ್ಬಿಟ್ಲು ಅಂತ. ಸರ್ ಮನುಷ್ಯನ್ಗೆ ಆರೋಗ್ಯ ಸಮಸ್ಯೆ ಬಂದಾಗ ಆಗೋದೇ ಇಲ್ಲ ನನ್ನ ಹತ್ರ ಅಂತ ಗಟ್ಟಿ ನಿರ್ಧಾರ ಮಾಡಿದಾಗ ಏನೂ ಮಾಡಕ್ಕಾಗಲ್ಲ ಸರ್. ಬಟ್ ಅದು ಅವ್ರ ವೈಯಕ್ತಿಕ ನಿರ್ಧಾರ. ಯಾಕಂದ್ರೆ ಒಳಗಡೆ ಬಂದಿದ್ದು ಅವ್ರ ವೈಯಕ್ತಿಕ ನಿರ್ಧಾರದಿಂದಾನೆ, ಹೊರಗಡೆ ಹೋಗ್ತಾ ಇರೋದು ಅವ್ರ ವೈಯಕ್ತಿಕ ನಿರ್ಧಾರದಿಂದಾನೆ. ಎಲ್ಲೋ ಒಂದ್ ಕಡೆಗೆ ಆ ವಿಷಯ ಒಂದ್ ಸ್ವಲ್ಪ ನಮಗೂ ಹೊರಗಡೆ ಹೋಗಿದ್ದು ಬಹಳ ಬೇಜಾರಿದೆ. ಯಾಕಂದ್ರೆ ಒಳ್ಳೆ ಆಟಗಾರ್ತಿ, ಬೇರೆ ಶೋ ಅಲ್ಲಿ ಸುಮಾರು 100 ದಿನ ಕಳೆದಿರುವಂತವ್ರು, ಇಲ್ಲಿ ಇರ್ಬೋದಾಗಿತ್ತು, ಇನ್ನ ಇರ್ಬೋದಾಗಿತ್ತು ಅವರು ಅಂತ ಅನ್ಸಿದ್ದು ಉಂಟು ಸರ್. ರಜತ್ ಮೊದ್ಲಿಗೆ ಸೈಲೆಂಟ್ ಇರ್ಲಿಲ್ಲ ಸರ್, ರಜತ್ ಬಂದಾಗಿಂದ ವೈಲೆಂಟ್ ಸರ್ ರಜತ್. ಅಲ್ಲ, ಇವರಿಬ್ರಿಗೂ ಕಂಪೇರ್ ಮಾಡಿದ್ರೆ ಶೋಭಾ ಶೆಟ್ಟಿ ಅವ್ರು ಇದ್ದಂತ ಒಂದು ಇದು ಎನರ್ಜಿ, ಅವನ್ ಚಾರ್ಮು ರಜತ್ ಅಲ್ಲಿ ಕಾಣಿಸ್ತಾರೆ. ಅದೆಲ್ಲೋ ಶೋಭಾ ಅವ್ರದ್ದು ಮತ್ತೆ ಮಂಜು ಅವ್ರದ್ದು ಆತರ ನಡೀತಾ ಇತ್ತು ಬಿಟ್ರೆ, ಬೇರೆ ಯಾರ ಜೊತೆಗೂ ಶೋಭಾ ಶೆಟ್ಟಿ ಮತ್ತೆ ಬೇರೆ ಯಾರಿಗೂ ಆತರ ಜಗಳ ಆಗಲಿ, ಇನ್ನೊಂದು ಮಾತಿನ ಚಕಮಕ್ ಆಗಲಿ ಎಲ್ಲೂ ನಡೆದಿಲ್ಲ ಸರ್. ನಡೆದಿಲ್ಲ ಎಲ್ಲೂ ಕೂಡ. ಇಡೀ ಮನೇಲಿ ನಾವು ನೋಡಿದಾಗೆ ಎಲ್ಲೂ ಆತರ ನಡೆದಿಲ್ಲ. ಮಂಜುಗೂ ಮತ್ತೆ ಶೋಭಾ ಅವ್ರಿಗೆ ಏನೋ ಗೊತ್ತಿಲ್ಲ, ಅದು ನಡೆದಿದ್ದುಂಟು ಸರ್. ಓಕೆ, ಅಂದ್ರೆ ಶೋಭಾ ಶೆಟ್ಟಿ ಅವರ ಆರೋಗ್ಯ ಸ್ಥಿತಿ ಗಂಭೀರ ಆಗೋದು ಕಾರಣನೇ ಒಂದು ಗೇಮ್ ಆಯ್ತಾ? ಇಲ್ಲ ಸರ್, ಅದು ವೈಯಕ್ತಿಕ ಅವರಲ್ಲಿರುವಂತ ಒಂದು ಆರೋಗ್ಯದ ಸಮಸ್ಯೆ. ಓಕೆ, ಅಲ್ಲ ನಾನು ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಅಂದ್ರೆ ನನ್ನ ಸ್ನೇಹಿತರು ಕೂಡ ಹೋಗಿದ್ರಿಂದ ನಾನು ಕೇಳ್ತಾ ಇರುವಂತದ್ದು, ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆನೆ ಆರೋಗ್ಯದ ಒಂದು ಅವ್ರು ಎಷ್ಟು ತೂಕ ಇದ್ದಾರೆ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡ್ಕೊಂಡೇನೆ ಒಳಗಡೆ ಕರ್ಕೊಳ್ಳೋದು ಅಂತ.